ಯಾವುದೇ ಫುಡ್ಡಲ್ಲಿ ಫೈಬರ್ ಇಲ್ಲ ಅಂದರೆ ನಮ್ಗೆ ಆ ಫುಡ್ಡೇ ಬೇಡ. ಸೊ ಮೋಸ್ಟ್ ಆಫ್ ದ ಪ್ರೊಸೆಸ್ಡ್ ಫುಡ್ do not have fiber. It can be biscuits, chocolates, chips. Biscuits are the biggest enemy. So when I see biscuits, I think of constipation and all the problems. So I tell them, don't ever eat biscuits. No need. ಬರೀ ನಾವು ಪುಳಿಯೋಗರೆ, ಚಿತ್ರಾನ್ನ, ರೈಸ್ ಬಾತ್ ಕೊಟ್ಟಿದ್ರೆ ಬಾತ್ರೂಮಲ್ಲೇ ಕೂತ್ಕೊಳ್ತೀವಿ. ಇದೆಲ್ಲ ಬೇಕಾಗಲ್ಲ, ಮೆಡಿಸಿನ್ಸ್ ಬೇಕಾಗಲ್ಲ. ಬರೀ ನಮ್ಮ ಡಯಟನ್ನು ಸೆಟ್ ಮಾಡಿದರೆ ಆ ಮಗುಗೆ ಈ ಥರ ಹೊಟ್ಟೆ ನೋವು ಬರಲ್ಲ ಅಂತ. ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಯಾಕಾಗುತ್ತೆ ಅಂದ್ರೆ ಯಾವೆಲ್ಲ ಫ್ಯಾಕ್ಟರ್ಸ್ ಇದಕ್ಕೆ ಕಾರಣ ಆಗುತ್ತೆ ಅಂತ? ಓಕೆ, ಸೊ ಫಸ್ಟ್ ಆಫ್ ಆಲ್ ಕಾನ್ಸ್ಟಿಪೇಷನ್ ಅಂದರೆ ಏನು? ಒಂದು ಮಗು ದಿನ ಮೋಷನನ್ನು ಪಾಸ್ ಮಾಡಬೇಕು. ಅದು ಪಾಸ್ ಮಾಡೋಕ್ಕಾಗಲಿಲ್ಲ, ಒಂದು ದಿವಸ ಬಿಟ್ಟು ಒಂದು ದಿವಸ ಮಾಡುತ್ತೆ, ಇಲ್ಲಾಂದರೆ 4-5 ಡೇಸ್ನೂ ಮಾಡಿಲ್ಲ ಅಂದರೆ ಅದನ್ನು ಕಾನ್ಸ್ಟಿಪೇಷನ್ ಹೇಳ್ತೀವಿ. ಎರಡನೇದು, ದಿನ ಪಾಸ್ ಮಾಡುತ್ತೆ ಆದರೆ ಮುಕ್ಕಿ ಕಷ್ಟಪಟ್ಟು ಒಂದು ಟ್ಯೂಬ್ ಥರ ಇಲ್ಲ ಉಂಡೆ ಗೋಟ್ ಸ್ಟೂಲ್ಸ್ ಥರ ಬರುತ್ತಲ್ವಾ, ದಟ್ ವಿ ಸೇ ಇಸ್ ಕಾನ್ಸ್ಟಿಪೇಷನ್. ಸೊ ನೀವು ಕೇಳಿದ್ದು ಯಾಕೆ ಕಾನ್ಸ್ಟಿಪೇಷನ್ ಆಗುತ್ತೆ ಅಂತ. ಈಗ ನಾವು ತಿಂದಿರೋ ಫುಡ್ ಡೈಜೆಷನ್ ಆದಮೇಲೆ ಲಾರ್ಜ್ ಇಂಟೆಸ್ಟೈನ್ಗೆ ಹೋಗುತ್ತೆ. ಲಾರ್ಜ್ ಇಂಟೆಸ್ಟೈನಿಂದ ಅದನ್ನು ಪುಷ್ ಮಾಡಿ ಅದು ಹೊರಗಡೆ ಬರಬೇಕು. ಈ ಲಾರ್ಜ್ ಇಂಟೆಸ್ಟೈನಲ್ಲಿ ಆ ಫುಡ್ ಹೋಗ್ಬೇಕಂದ್ರೆ ಅದಕ್ಕೆ ನಾರು ಬೇಕು. ನಾರು ಇದ್ರೆ ಅದು ಈಸಿಯಾಗಿ ಹೋಗುತ್ತೆ. ನೀರು ಅಂದರೆ ಫ್ಲೂಯಿಡ್ಸ್ ಇದ್ರೆ ಅದೂ ಈಸಿಯಾಗಿ ಹೋಗುತ್ತೆ. ಸೊ ಚಿಕ್ಕ ಮಕ್ಕಳಲ್ಲಿ ಫೈಬರ್ ಕಡಿಮೆ ಇದ್ರೆ ಡೆಫಿನೆಟ್ಲಿ ಕಾನ್ಸ್ಟಿಪೇಷನ್ ಆಗುತ್ತೆ. ನಾವು ಬರೀ ವೈಟ್ ಕಲರ್ ಫುಡ್ ತಿಂದಿದ್ರೆ, ಲೈಕ್ ಪ್ರೊಸೆಸ್ಡ್ ವೈಟ್ ರೈಸ್, ಸಾಲ್ಟ್ ಆ್ಯಂಡ್ ಶುಗರ್ ಫುಡ್, ಮೈದಾ, ಹಾಲು, ಇದೆಲ್ಲ ಜಾಸ್ತಿ ತಿಂದ್ರಿ, ಎಸ್ಪೆಷಲಿ ಮಿಲ್ಕ್ ಈಸ್ ವೆರಿ ಕಾನ್ಸ್ಟಿಪೇಟ್ರಿ. ಅವರೆಲ್ಲ ದಿನ ಪಾಸ್ ಮಾಡಲ್ಲ. ಅಂದ್ರೆ ಮಕ್ಕಳಿಗೆ ಜಾಸ್ತಿ ಹಾಲು ಕುಡಿಸೋದ್ರಿಂದ ಕೂಡ ಕಾನ್ಸ್ಟಿಪೇಷನ್ ಎಸ್, ವೆರಿ ಮಚ್. ಅದಕ್ಕೆ ತುಂಬಾ ಸಣ್ಣ ಪಾಪುಗೆ ಈವನ್ ಸಮ್ಟೈಮ್ಸ್ ಬ್ರೆಸ್ಟ್ ಫೀಡಿಂಗ್ ಕೊಡುವಾಗನು ಅವರು ದಿನ ಪಾಸ್ ಮಾಡೋಕ್ಕಾಗಲ್ಲ. ಬಟ್ ಆ ವಯಸ್ಸಲ್ಲಿ ಬಾಡಿ ಅಡ್ಜಸ್ಟ್ ಆಗುತ್ತೆ. ಸೊ ಅಪ್ ಟು 6 months ನಾವು ಏನು ಇಂಟರ್ಫಿಯರ್ ಮಾಡಲ್ಲ. ಸಮ್ಟೈಮ್ಸ್ 4-5 ಡೇಸ್ನು ನಾವು ಬಿಟ್ಬಿಡ್ತೀವಿ. ಬಟ್ ಆಫ್ಟರ್ 6 months ನಾವು ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಿದಾಗ ಮಗು ದಿನ ಪಾಸ್ ಮಾಡಲೇಬೇಕು. ಡೆಫಿನೆಟ್ಲಿ ಆಫ್ಟರ್ 1 year ಆ ಹ್ಯಾಬಿಟ್ ಇರಬೇಕು. ಎವ್ರಿ ಡೇ ಪಾಸ್ ಮಾಡಬೇಕು. ದಟ್ಟು ಈಸಿಯಾಗಿ ಸಲೀಸಾಗಿ ಬರಬೇಕು ಮೋಷನ್. ಅದು ಬಂದಿಲ್ಲ ಅಂದರೆ ಅವ್ರು ಕರ್ಟಿನ್ ಹಿಂದೆ ಹೋಗಿ ಒಂಥರ ಮಾಡಿ ಆಮೇಲೆ ದೆನ್ ವಿ ನೋ, ಸಮಥಿಂಗ್ ಇಸ್ ರಾಂಗ್. ತುಂಬ ಸ್ಮೆಲ್ ಇರೋ ಗ್ಯಾಸ ಬರೋದು, ಹೊಟ್ಟೆ ನೋವು ಬಿಟ್ಟು ಬರೋದು. ದೀಸ್ ಆರ್ ಸೈನ್ಸ್ ಟು ಸೇ ನಮ್ಮ ಪಾಪುಗೆ ಕಾನ್ಸ್ಟಿಪೇಷನ್ ಇದೆ ಅಂತ. ಓಕೆ, ಸೊ ಕಾನ್ಸ್ಟಿಪೇಷನ್ ಆಗಿದೆ ಅಂತ ನೀವು ಈ ಒಂದು ಎಕ್ಸಾಂಪಲ್ ಹೇಳಿದ್ರಿ. ವಾಟ್ ಆರ್ ದ ಅದರ್ ಥಿಂಗ್ಸ್ ಸೊ ದಟ್ ಪೇರೆಂಟ್ಸ್ ಕ್ಯಾನ್ ಐಡೆಂಟಿಫೈ? ಓಕೆ, ಫಸ್ಟ್ ಥಿಂಗ್ ಈಸ್ ಓಲ್ಡರ್ ಚಿಲ್ಡ್ರನ್ ಅಲ್ಲಿ ಅವ್ರು ಸಮಟೈಮ್ಸ್ ಬಂದು ಹೇಳ್ತಾರೆ, ತುಂಬ ಕಷ್ಟ ಆಗ್ತಾ ಇದೆ ನಮಗೆ ಹೋಗೋಕ್ಕೆ. ಸಮ್ ಚಿಲ್ಡ್ರನ್ ವಿಲ್ ಟೆಲ್. ಮೋಸ್ಟ್ ಚಿಲ್ಡ್ರನ್ ಅವ್ರಿಗೆ ಒಂಥರ ಸಂಕೋಚ, ಅವ್ರು ಹೇಳಲ್ಲ. ಬಟ್ ಬಾತ್ರೂಮಲ್ಲಿ 1 ಗಂಟೆನೂ ಇರ್ತಾರೆ, ಅರ್ಧ ಗಂಟೆ. ನಾವು ಅನ್ಕೊಂತೀವಿ ಏನು ಮಾಡ್ತಾ ಇದ್ದಾರೆ ಅವರು ಅಂತ. ಅವಾಗ ನಮಗೆ ಡೌಟ್ ಬರಬೇಕು, ಓಕೆ ಇವರು ಕಷ್ಟಪಡ್ತಾ ಇದ್ದಾರೆ. ಕೇಳಬೇಕು ನಮ್ಮ ಮಕ್ಕಳನ್ನ, ಏನಾಗ್ತಾ ಇದೆ ಮಾ, ಈಸಿಯಾಗಿ ಬರ್ತಾ ಇದೆಯಾ, ಬರ್ತಾ ಇಲ್ವಾ, ಇಲ್ಲ ಬರೀ ಸ್ವಲ್ಪ ಪಾಸ್ ಮಾಡಿಬಿಟ್ಟು ಬರ್ತಾರೆ. ದೇ ವಾಂಟ್ ಎಂಪ್ಟಿ ದೇ ಬೌಲ್ಸ್. ಅದು ಜಸ್ಟ್ ಲಿಟಲ್ ಪಾಸ್ ಮಾಡಿ ಬಂದ್ಬಿಡ್ತಾರೆ. 2-3 times ಹೋಗ್ತಾರೆ. ಎಕ್ಸಾಕ್ಟ್ಲಿ, ಹೋಗಕ್ಕಾಗಲ್ಲ. ಬಂದಾಗ ಫೀಲ್ ಆಗುತ್ತೆ ಬಟ್ ಕ್ಲಿಯರ್ ಆಗಲ್ಲ. ಎಕ್ಸಾಕ್ಟ್ಲಿ, ಕ್ಲಿಯರ್ ಆಗಲ್ಲ. ಸೊ ದಟ್ ಇಸ್ ಸೈನ್ ಇನ್ ಓಲ್ಡರ್ ಚಿಲ್ಡ್ರನ್. ಯಂಗರ್ ಚಿಲ್ಡ್ರನ್ ನಾವು ನಾಪಿ ಎಲ್ಲ ಚೇಂಜ್ ಮಾಡ್ತೀವಲ್ವಾ, ಡೈಪರ್ ಚೇಂಜ್ ಮಾಡ್ತೀವ, ಅದರಲ್ಲಿ ಉಂಡೆ ತರ ಇದ್ರೆ, ಹಾರ್ಡ್ ಡ್ರೈ ಇದ್ರೆ, ದಟ್ ಇಸ್ ಕಾನ್ಸ್ಟಿಪೇಷನ್. ಪೇಸ್ಟಿ ಟೈಪ್ ಆಫ್ ಸ್ಟೂಲ್ಸ್ ಈಸಿಯಾಗಿ ಬಂದ್ಬಿಟ್ರೆ ದಟ್ ಇಸ್ ಅ ಗುಡ್ ಸ್ಟೂಲ್. ಆಲ್ ರೈಟ್. ಸೊ ಫಸ್ಟ್ ಈಸ್ ಲುಕಿಂಗ್ ಅಟ್ ದ ಸ್ಟೂಲ್, ಸೀಯಿಂಗ್ ಹೌ ಮಚ್ ಟೈಮ್ ದೇ ಟೇಕ್, ಮತ್ತೆ ಅಳ್ತಾ ಇದ್ದಾರಾ, ಒಂಥರ ಮುಕ್ಕಿ ಅಂತ ಮಾಡ್ತಾ ಇದ್ದಾರಾ ಅಂತ ನೋಡಬೇಕು. ನೆಕ್ಸ್ಟ್, ಹೊಟ್ಟೆ ನೋವು. ಅವ್ರು ಹೇಳ್ತಾರೆ ತುಂಬ ಹೊಟ್ಟೆ ನೋವು, ಹೊಕ್ಕಲ್ ಸುತ್ತ ಹೊಟ್ಟೆ ನೋವು ಬಂದಿದ್ರೆ, ಅಂಡ್ ದೆನ್ ಮೋಷನ್ ಆದ್ಮೇಲೆ ರಿಲೀಫ್ ಆಗುತ್ತೆ. ದಟ್ ಈಸ್ ಅಗೇನ್ ಅ ಸೈನ್ ದಟ್ ಓಕೆ ಕಷ್ಟ ಪಡ್ತಾ ಇದೆ, ಆ ಇಂಟೆಸ್ಟೈನ್ ಅಳ್ತಾ ಇದೆ ಅದು ಆ ಮೋಷನ್ ಅನ್ನ ಪುಷ್ ಮಾಡಕ್ಕೆ. ದಟ್ ಈಸ್ ಆಲ್ಸೋ ಅ ಸೈನ್ ಆಫ್ ಕಾನ್ಸ್ಟಿಪೇಷನ್. ಅಂಡ್ ನಾನು ಹೇಳಿದ್ದೀನಲ್ವಾ, ಅವಾಯ್ಡೆನ್ಸ್ ಬಿಹೇವಿಯರ್ ಅಂದರೆ ಚಿಕ್ಕ ಮಕ್ಕಳಲ್ಲಿ ಆ ಮೋಷನ್ ತುಂಬಾ ಗಟ್ಟಿ ಆದಾಗ ಅವ್ರು ಪಾಸ್ ಮಾಡಕ್ಕೆ ಇಷ್ಟ ಆಗಲ್ಲ. ಫಸ್ಟ್ ಆಫ್ ಆಲ್ ಇಟ್ ಇಸ್ ಟೈಮ್ ವೇಸ್ಟ್ ಫಾರ್ ದೆಮ್. ದೇ ವಾಂಟ್ ಟು ಪ್ಲೇ. ಅದ್ರಲ್ಲಿ ಅದು ಗಟ್ಟಿಯಾಗಿ ಅವ್ರಿಗೆ ನೋವು ಬಂದಿದ್ರೆ ಅದನ್ನು ಅವಾಯ್ಡ್. ಅವರೆಲ್ಲ ತುಂಬಾ ಬಿಸಿ. ಸೊ ಅದಕ್ಕೆ ದೇ ಥಿಂಕ್ ದಟ್ ವೈ ಶುಡ್ ಐ ಪಾಸ್, ಅದನ್ನು ಹಂಚ್ಕೊಂಡು ದೇ ವಿಲ್ ಕೀಪ್ ದ ಫೀಟ್ ಟುಗೆದರ್ ಅಂಡ್ ದೇ ವಿಲ್ ಟೇಕ್ ದ ಸ್ಟೂಲ್ ಇನ್ ಸೈಡ್. ಅದೆಲ್ಲ ಮಾಡ್ಬೇಕಂದ್ರೆ ಹೋಗಿ
ಕರ್ಟನ್ ಹಿಂದೆ ಡೋರ್ ಹಿಂದೆ ಹೋಗಿ ನಿಂತ್ಕೊಂತಾರೆ ಸೈಲೆಂಟ್ ಆಗಿ, ಏನು ಮಾತಾಡಲ್ಲ. ಅವಾಗ ನಾವು ಹೋಗಿ ಏನಪ್ಪಾ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ನಮ್ಗೆ ಡೌಟ್ ಬರ್ಬೇಕು, ಓಕೆ ಇವ್ರಿಗೆ ಕಾನ್ಸ್ಟಿಪೇಷನ್ ಇದೆ ಅಂತ. ನಿಂತ್ಕೊಂಡು ಮಾಡೋರು, ದೇ ಡೋಂಟ್ ಲೈಕ್ ಸಿಟ್ಟಿಂಗ್ ಆನ್ ದ ಪಾಟಿ. ಸೊ ದೀಸ್ ಆರ್ ಆಲ್ ಅವಾಯ್ಡೆನ್ಸ್ ಬಿಹೇವಿಯರ್. ಸೊ ದಿಸ್ ಇಸ್ ಹೌ ವಿ ರೆಕಗ್ನೈಸ್ ಕಾನ್ಸ್ಟಿಪೇಷನ್. ಓಕೆ. ಇನ್ ಚಿಕ್ಕ ಮಕ್ಕಳಲ್ಲಿ ಪೈಲ್ಸ್ ಆಗೋ ಚಾನ್ಸಸ್ ಇದೆಯಾ ಮ್ಯಾಮ್? ಯಾಕಂದ್ರೆ ಕೆಲವರಿಗೆ ಬ್ಲಡ್ ಇರುತ್ತೆ ಸ್ಟೂಲಲ್ಲಿ, ಮ್ಯೂಕಸ್ ಇರುತ್ತೆ. ಸೊ ಇದಕ್ಕೆ ಏನ್ ಕಾರಣ ಅಂತ? ಪೈಲ್ಸ್ ಇಸ್ ಅ ಪ್ರಾಬ್ಲಮ್ ಮೋಸ್ಟ್ಲಿ ಅಡಾಲಸೆನ್ಸ್ ಅಲ್ಲಿ, ಬಟ್ ಅದಕ್ಕಿಂತ ಮುಂಚೆ ದೇ ಸ್ಕಿನ್ ಇಸ್ ಸೋ ಸಾಫ್ಟ್ ಸಪಲ್. ಸೊ ಈ ಹಾರ್ಡ್ ಸ್ಟೂಲ್ ಆಚೆ ಬಂದಾಗ ಕಟ್ ಆಗ್ಬಿಡುತ್ತೆ, ಫಿಶರ್ ಅಂತ ಹೇಳ್ತೀವಿ, ವೆರಿ ಪೇನ್ಫುಲ್. ಸೊ ಏನಾಗುತ್ತೆ, ದಿಸ್ ಇಸ್ ದ ಓಪನಿಂಗ್, ದೇರ್ ಇಸ್ ಅ ಬಿಗ್ ಸ್ಟೂಲ್ ಕಮಿಂಗ್ ಅಂಡ್ ಆಸ್ ಇಟ್ ಕಮ್ಸ್ ಇಟ್ ಕಟ್ಸ್. ಸೊ ಒನ್ಸ್ ಇಟ್ ಕಟ್ಸ್, ದ ನೆಕ್ಸ್ಟ್ ಟೈಮ್ ವೆನ್ ದ ಸ್ಟೂಲ್ ಕಮ್ಸ್ ದೇ ವಿಲ್ ನಾಟ್ ಡೂ, ಬಿಕಾಸ್ ಅದು ಮತ್ತೆ ಸ್ಟ್ರೆಚ್ ಆಗುತ್ತೆ ಅಲ್ವಾ. ಸೊ ದೇ ವಿಲ್ ಬಿ ವೆರಿ ಸ್ಕೇರ್ಡ್, ದೇ ವಿಲ್ ಕ್ರೈ ಅಂಡ್ ದೇ ವಿಲ್ ಪುಷ್ ಇಟ್ ಇನ್ಸೈಡ್. ಅದು ಇನ್ನೂ ಒಳಗಡೆ ಹೋಗಿ ಇನ್ನೂ ಹಾರ್ಡ್ ಆಗುತ್ತೆ, ಬಿಕಾಸ್ ಎವ್ರಿ ಅವರ್ ಅದರಿಂದ ವಾಟರ್ ಗೆಟ್ಸ್ ಅಬ್ಸಾರ್ಬ್ಡ್. So hard will become harder, then it will become hardest, so that it will not come. Then they come with severe stomach pain, ella complications jothe bartare. So ಆ ಟೈಮಲ್ಲಿ ನಾವು ಒಂದು ಸಪೋಸಿಟರಿ ಅಂತ ಹಾಕ್ತೀವಿ ಕೆಳಗಡೆ ಭಾಗದಲ್ಲಿ ಟು ಮೆಲ್ಟ್ ದಟ್ ಸ್ಟೂಲ್, and ಅದು ಆಚೆ ಬರುತ್ತೆ. ವಿತ್ ದಟ್ ದೇ ವಿಲ್ ಕ್ರೈ ಸೋ ಮಚ್. ಅಂಡ್ ಆ ಕಟ್ಟನ್ನು ಹೀಲ್ ಮಾಡೋಕ್ಕೆ ಕೆಲವು ಔಷಧಿಗಳು ಕೊಡ್ತೀವಿ. ಸಿಂಪಲ್ ಟೆಕ್ನಿಕ್ಸ್. ಅದು ಹಾರ್ಡ್ ಆಗಿ ಲೈಟ್ ಆಗಿ ಏನಾದ್ರೂ ನೋವು ಬರ್ತಾ ಇದ್ರೆ ಒಂದು ಟಬ್ ಅಲ್ಲಿ ಬೆಚ್ಚಗಿರೋ ನೀರಲ್ಲಿ ಕೂರಿಸ್ಬೇಕು ಅವ್ರನ್ನ. ಅವ್ರದ್ದು ನ್ಯಾಪಿ ಏರಿಯಾ ಶುಡ್ ಬಿ ಸೋಕ್ಡ್ ಇನ್ ವಾಟರ್ 10 to 15 minutes. ಅದನ್ನು ಸಿಟ್ಸ್ ಬಾತ್ ಅಂತ ಹೇಳ್ತೀವಿ. ಸಮ್ಟೈಮ್ಸ್ ಡೆಲಿವರಿ ಆದ್ಮೇಲೇನು ನಾವು ಹೇಳ್ತೀವಲ್ವಾ, ಪ್ರೆಗ್ನೆಂಟ್ ವುಮೆನ್ಗೆ ಆ ಥರ ಮಾಡಬೇಕು ಅಂತ. ಸೇಮ್ ಥಿಂಗ್ ಚಿಕ್ಕ ಮಕ್ಕಳಲ್ಲಿ ವಿ ಮೇಕ್ ದೆಮ್ ಸಿಟ್ ಇನ್ ಬಾತ್ ವಾಟರ್ ಫಾರ್ 10 to 15 minutes. ಅದರಲ್ಲಿ ಆ ಪೆಲ್ವಿಕ್ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ, ಸೊ ದೇ ಕ್ಯಾನ್ ಪಾಸ್ ಫ್ರೀಲಿ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಡಯಟ್. ವಿ ಹ್ಯಾವ್ ಟು ಡಬಲ್ ದ ಫೈಬರ್ ಇನ್ ದೇರ್ ಡಯಟ್. ಸೊ ಫಸ್ಟ್ ಥಿಂಗ್ ಇಸ್, ಯಾವುದೇ ಫುಡ್ಡಲ್ಲಿ ಫೈಬರ್ ಇಲ್ಲ ಅಂದರೆ ನಮ್ಗೆ ಆ ಫುಡ್ಡೇ ಬೇಡ. ಓಕೆ, ದಟ್ ಈಸ್ processed food. So most of the processed food do not have fiber. It can be biscuits, chocolates, chips. Biscuits are the biggest enemy. So when I see biscuits, I think of constipation and all the problems. So I tell them, don't ever eat biscuits. No need. Eat jola, any of the natural thing, makhana, dry fruits, those no problem at all. And limit the milk. The more milk they take, the more they are going to get constipated, right? So we limit this. Then what are the foods that you can give? Fiber rich food andre green leafy vegetables. Adralli naru tumba jaasti irutte. Nam soppu, sopsaru, broccoli, cabbage, cauliflower, all vegetables have good amount of fiber. Fruits, fruit juice alla, full fruit. The fruit has to be eaten with the pulp. Avaga adralli ನಾರು ಇರುತ್ತೆ. ಸೊ ಈಗ ಕಾನ್ಸ್ಟಿಪೇಷನ್ ಆದಾಗ ಮಗುಗೆ ಸ್ಟೂಲ್ ಪಾಸ್ ಮಾಡಕ್ ಆಗ್ತಿಲ್ಲ, ಸೊ ನಾನು ಫುಡ್ ಕೊಟ್ರೆ ಮತ್ತೆ ಅದಿನ್ನೂ ಡೈಜೆಸ್ಟ್ ಆಗಲ್ವೇನೋ ಅಂತ ಪೇರೆಂಟ್ಸ್ ಈ ಫ್ರೂಟ್ ಜ್ಯೂಸಸ್ ಕೊಡ್ತಾರೆ. ಅಬ್ಸಲ್ಯೂಟ್ಲಿ ರಾಂಗ್. ಅದಕ್ಕೆ ನಾರು ಕೊಡಬೇಕು. ಯೂಶ್ವಲಿ ಅವ್ರು ಏನು ಮಾಡ್ತಾರೆ, ಮಗುಗೆ ನಾನು ನೀರು ಕೊಟ್ಟಿದ್ದೀನಿ ಮೇಡಮ್, ಇನ್ನೂ ಪಾಸ್ ಮಾಡಿಲ್ಲ. ಆ ನೀರಿಂದ ಏನಾಗುತ್ತೆ? ಏನೂ ಆಗೋದಿಲ್ಲ, ಬರೀ ಉಚ್ಚೆ ಬರುತ್ತೆ. ವಿ ಹ್ಯಾವ್ ಟು ಗಿವ್ ನಾರು, ನಾಟ್ ನೀರು. ಸೊ ಹಾಗಾಗಿ ಯು ಹ್ಯಾವ್ ಟು ಫೋಕಸ್ ಆನ್ ದ ಫೈಬರ್. Okay, so summer, mavin hannu, they all have high fiber. Please give lot of fiber rich foods. Next, warm water in the morning. ಒಂದು 10 ದ್ರಾಕ್ಷಿ ಅದರಲ್ಲಿ ಹಾಕಿ. ಡ್ರೈ ರೇಸಿನ್ಸ್ ಇದೆ ಅಲ್ವಾ, ಅದರಲ್ಲಿ ಫೈಬರ್ ಇರುತ್ತೆ. ಡೇಟ್ಸ್ ಅಲ್ಲಿ, ಆಲ್ಮಂಡ್ಸ್ ಅಲ್ಲಿ, ಪ್ರೂನ್ಸ್ ಅಂತ ಹೇಳ್ತೀವಿ, ಅದು ನಮಗೆ ಅಷ್ಟು ಸಿಗಲ್ಲ. ಆಪಲ್, ಪೇರ್, ಇವೆಲ್ಲ ವೆರಿ ಗುಡ್ ಇನ್ ಫೈಬರ್. ಸೊ ವಿ ಹ್ಯಾವ್ ಟು ಈಟ್. ಸೊ ಜನರಲ್ ರೂಲ್ ನಾನು ಹೇಳ್ತೀನಿ, ನಮ್ಮ ಲಂಚ್ ಬಾಕ್ಸ್ ಅಲ್ಲಿ ಹಾಫ್ ದ ಲಂಚ್ ಬಾಕ್ಸ್ ಶುಡ್ ಬಿ ಫ್ರೂಟ್ ಅಂಡ್ ವೆಜಿಟಬಲ್. ಯಾರು ಹಾಕ್ತಾರೆ? ಯಾರು ಹಾಕಲ್ಲ. ಕ್ವಾರ್ಟರ್ ಲಂಚ್ ಬಾಕ್ಸ್ ಇಸ್ ಧಾನ್ಯ, ಗ್ರೇನ್ಸ್. ಇನ್ನೊಂದು ಕ್ವಾರ್ಟರ್ ಪ್ರೋಟೀನ್ ಅಂಡ್ ಸ್ವಲ್ಪ ಮೊಸರು ಇಲ್ಲ ಮಜ್ಜಿಗೆ ಇಲ್ಲ ರೈತ. ದಟ್ ಇಸ್ ದ 5th ಥಿಂಗ್. ಸೊ ಈ 5 ಥಿಂಗ್ಸ್ ಇರಬೇಕು. ಇವಾಗ ನಮ್ಮ ಮಗುಗೆ ನಾವು ಬರೀ ಚಿತ್ರಾನ್ನ ಪ್ಯಾಕ್ ಮಾಡಿದ್ರೆ ಅದರಲ್ಲಿ ಏನಿದೆ? ಬರೀ ಗ್ರೇನ್ಸ್ ಇದೆ ಅಲ್ವಾ. ಎಲ್ಲಿದೆ ಪ್ರೋಟೀನ್ಸ್ ಎಲ್ಲಿದೆ? ಸೊ ಆ ಚಿತ್ರಾನ್ನ ಜೊತೆ ನಾವು ಸ್ವಲ್ಪ ಮೂಂಗ್ ದಾಲು, ಕೋಸಂಬರಿ, ಇಲ್ಲಾದ್ರೆ ಬಾಯ್ಲ್ಡ್ ಮೂಂಗ್ ದಾಲ್, ಇಲ್ಲ ಮೂಂಗ್ ದಾಲೇ ಚಿತ್ರಾನ್ನಲ್ಲಿ ಹಾಕಿ, ಯು ಮೇಕ್ ಯುವರ್ ಓನ್ ಸ್ಟೈಲ್. ಸೊ ದಟ್ ವಿಲ್ ಹ್ಯಾವ್ ದ ಪ್ರೋಟೀನ್. ಮತ್ತೆ ವೆಜಿಟಬಲ್ ಎಲ್ಲಿದೆ? ಸೊ ಅದರಲ್ಲಿ ಕ್ಯೂಕಂಬರ್, ಒಂದು ಸ್ವಲ್ಪ ಕಟ್ ಪೀಸ್ ಮ್ಯಾಂಗೋ, ಇವೆಲ್ಲ ಇದ್ರೇನೆ ದಟ್ ಇಸ್ ಅ ಕಂಪ್ಲೀಟ್ ಮೀಲ್. ಬರೀ ನಾವು ಪುಳಿಯೋಗರೆ, ಚಿತ್ರಾನ್ನ, ರೈಸ್ ಬಾತ್ ಕೊಟ್ಟಿದ್ರೆ ಬಾತ್ರೂಮ್ ಅಲ್ಲೇ ಕೂತ್ಕೊಳ್ತೀವಿ. ವಿ ನೀಡ್ ಫೈಬರ್.
ಈಗ ಕಾನ್ಸ್ಟಿಪೇಷನ್ ಆಗಿದೆ, ಸಡನ್ ರಿಲೀಫ್ ಬೇಕು, ಸೊ ಇನ್ಸ್ಟೆಂಟ್ ಆಗಿ ನಾವು ಒಂದು ರೆಮಿಡಿ ಮಾಡ್ಬೋದು ಅಂತಾದ್ರೆ ಮನೇಲಿ ಒಂದು ಯಾವ ಇಂಗ್ರೀಡಿಯೆಂಟ್ ಇದ್ರೆ ಬೆಸ್ಟ್ ಅಂತ? ಕಷ್ಟಮ್ಮ. ಬಿಕಾಸ್ ನಮಗೆ ಆಲ್ರೆಡಿ ಆ ಮೋಷನ್ ಹಾರ್ಡ್ ಆಗಿ ಕೂತ್ಕೊಂಡಿದ್ರೆ ಅದನ್ನು ಒಂದು ಇಂಗ್ರೀಡಿಯೆಂಟ್ ಜೊತೆ ಮೆಲ್ಟ್ ಮಾಡಿ ಬರುವುದು ಕಷ್ಟ. ಬಟ್ ಡೂಯಿಂಗ್ ಆಲ್ ದಿಸ್ ಟುಗೆದರ್, ಕಟ್ಟಿಂಗ್ ದ zero fiber meal first, cutting the milk, cutting the processed food, adding lot of fruits and veggies, almost a fruit and veggie diet ತರ ಇರಬೇಕು, and sitting in the sits bath, ಬೆಚ್ಚಗಿರೋ ನೀರಲ್ಲಿ ಕೂರಿಸಿದ್ರೆ some relief will be there. Sometimes ಅಲ್ಲ, you will need doctor's help, because ತುಂಬಾ ಹಾರ್ಡ್ ಆಗಿ 3 days ಪಾಸ್ ಮಾಡಿಲ್ಲ ಅಂದ್ರೆ ವಿತ್ ಯೋರ್ ಡಾಕ್ಟರ್ಸ್ ಹೆಲ್ಪ್ ಒಂದು ಸಪೋಸಿಟರಿ ಕೊಟ್ಟು ಆ ಹಾರ್ಡ್ನ ರಿಲೀಸ್ ಮಾಡಿ ಆವಾಗ ನೀವು ಇದೆಲ್ಲ ಮಾಡಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ರೈಟ್. ಪ್ರೊಲಾಂಗ್ಡ್ ಕಾನ್ಸ್ಟಿಪೇಷನ್, ಒಂದ್ ವೇಳೆ ಕಾನ್ಸ್ಟಿಪೇಷನ್ ಕ್ಯೂರ್ ಆಗಿಲ್ಲ ಅಂದ್ರೆ ಮುಂದೆ ಏನೇನು ಇಶ್ಯೂಸ್ ಕಾಣಿಸ್ಕೋಬಹುದು ಮಕ್ಕಳಲ್ಲಿ? Yeah, that's a good question, because constipation again is quite a silent problem. ಎಷ್ಟೊಂದು ಜನ ಅಡ್ಜಸ್ಟ್ ಮಾಡ್ಕೊಂಡು ಬಿಡ್ತಾರೆ, ಪರವಾಗಿಲ್ಲ ಮೇಡಮ್ ಅವ್ರು 2 days ಆದ್ಮೇಲೆ ಹೋಗ್ತಾರೆ, ಬಟ್ ಹೋಗ್ತಾರೆ Until ಅಂತ. it's difficult to bear. ಎಸ್, ಎಕ್ಸಾಕ್ಟ್ಲಿ. ಅದು ಯಾವಾಗ ಮೋಷನ್ ಬಂದಿಲ್ಲ ಅಂತ ಬರ್ತಾರೆ, ಇಲ್ಲಾದ್ರೆ ಹೊಟ್ಟೆ ನೋವಿದ್ದಾಗ. ಅದನ್ನು ಒಂದು 26 ಟೆಸ್ಟ್ ಎಲ್ಲ ಮಾಡ್ತಾರೆ ಅವರು, ಎವ್ರಿಥಿಂಗ್, ಬಾಡಿ ಚೆಕ್ಅಪ್. ಒಬ್ರಿಗೆ ನಾವು CT ಸ್ಕ್ಯಾನು ಮಾಡ್ಕೊಂಡು ಬಂದಿದ್ದಾರೆ. ಐ ಸೆಡ್ ಕಾನ್ಸ್ಟಿಪೇಷನ್ಗೆ ಇದೆಲ್ಲ ಮಾಡಿದಿರಿ ಮಾ, ಬೇಸಿಕಲಿ ಪ್ರಾಬ್ಲಮ್ ಇಸ್ ಓನ್ಲಿ ಫುಡ್. ಅವಾಗ ಅವ್ರಿಗೆ ಅನ್ಸಿತ್ತು, ಛೇ ಇದೆಲ್ಲ ಬೇಕಾಗಲ್ಲ, ಮೆಡಿಸಿನ್ಸ್ ಬೇಕಾಗಲ್ಲ, ಬರೀ ನಮ್ಮ ಡಯಟ್ ಅನ್ನ ಸೆಟ್ ಮಾಡಿದ್ರೆ ಆ ಮಗುಗೆ ಈ ತರ ಹೊಟ್ಟೆ ನೋವು ಬರಲ್ಲ ಅಂತ. ಸೊ if you want to kind of avoid it, we spoke about how to avoid it, and you want to recognize it, adunu nav helidivi. And if it is there for longer period of time, adralli problems ಏನಂದ್ರೆ, first thing is motion is an infected material. ಅಂದ್ರೆ ಅದರಲ್ಲಿ ಬ್ಯಾಕ್ಟೀರಿಯಾ E. coli ಅಂತ ಇರುತ್ತೆ. ಸೊ ನಮ್ಮ ಬಾಡಿಯಲ್ಲಿ ಎವ್ರಿ ಡೇ ವೆನ್ ಇಟ್ಸ್ ಫಾರ್ಮ್ಡ್ ವಿ ಶುಡ್ ರಿಲೀಸ್ ಇಟ್. ಅದಕ್ಕೆ ಎಕ್ಸ್ಕ್ರೀಷನ್ ಅಂತ ಆಗುತ್ತೆ. ನಾವು ಅದನ್ನು ದಿನ ರಿಲೀಸ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಆ E. coli ಬ್ಯಾಕ್ಟೀರಿಯಾ ಅಲ್ಲೇ ಇರುತ್ತೆ, ಅಲ್ಲೇ ಹರಡುತ್ತೆ. ಸೊ ದ ಕ್ಲೋಸೆಸ್ಟ್ ಸಿಸ್ಟಮ್ ಇಸ್ ದ ಯೂರಿನರಿ ಸಿಸ್ಟಮ್. ಅದಕ್ಕೋಸ್ಕರ ನಮಗೆ ಕಾನ್ಸ್ಟಿಪೇಷನ್ ಎಲ್ಲ ಇದ್ದಾಗ ಯೂರಿನ್ ಇನ್ಫೆಕ್ಷನ್ ಬರೋ ಚಾನ್ಸಸ್ ತುಂಬಾ ಹೈ. ದಟ್ ಈಸ್ ವೈ ವೆನ್ ಅ ಚೈಲ್ಡ್ ಕಮ್ಸ್ ವಿತ್ ಹೈ ಫೀವರ್ ಆ್ಯಂಡ್ ಯೂರಿನ್ ಇನ್ಫೆಕ್ಷನ್ ಸಸ್ಪೆಕ್ಟ್ ಮಾಡ್ತಾ ಇದೀವಿ, ನಾವು ಯಾವಾಗಲೂ ಕೇಳ್ತೀವಿ, ಮೋಷನ್ ದಿನ ಪಾಸ್ ಮಾಡ್ತೀಯಾ, ಈಸಿಯಾಗಿ ಮಾಡ್ತೀರಾ? ಅವಾಗ ಅವ್ರು ಹೇಳ್ತಾರೆ, ಇಲ್ಲ ಮೇಡಮ್ 2 days ಆದ್ಮೇಲೆ ಹೋಗ್ತಾರೆ ಅಂತ. ಫಾರ್ ದೆಮ್ ದಟ್ ಈಸ್ ಅ ನಾರ್ಮಲ್ ಥಿಂಗ್. ದೆನ್ ವಿ ಟೆಲ್ ದೆಮ್, ಇಲ್ಲ ನೀವು ಈ ಪ್ರಾಬ್ಲಮ್ ಅನ್ನ ಸಾರ್ಟ್ ಔಟ್ ಮಾಡಿಲ್ಲ ಅಂದ್ರೆ ನಿಮ್ಗೆ ರಿಪೀಟೆಡ್ ಫೀವರ್ಸ್ ಆಗುತ್ತೆ. ಅಂಡ್ ಸಮಟೈಮ್ಸ್ ನಾವು ಯೂರಿನ್ ಇನ್ಫೆಕ್ಷನ್ ಡಯಾಗ್ನೋಸೇ ಮಾಡೋಕ್ಕಾಗಲ್ಲ, ಬರೀ ಜ್ವರ ಬರುತ್ತೆ, ಅವರೇ ಆಂಟಿಬಯೋಟಿಕ್ ತಗೊಂತಾರೆ, 3 ದಿವಸದಲ್ಲಿ ಏನೋ ಹಾಫ್ ಟ್ರೀಟ್ಮೆಂಟ್ ಆಗುತ್ತೆ, ಪುನಃ ಅದು ಬರುತ್ತೆ. ಸೆಲ್ಫ್ ಮೆಡಿಕೇಶನ್. ಎಕ್ಸಾಕ್ಟ್ಲಿ, ಅಂಡ್ ದಟ್ ಈಸ್ ವೆರಿ ಡೇಂಜರಸ್. ಸೊ ಚಿಕ್ಕ ಮಕ್ಕಳಿಗೆ ನಮ್ಮ ಸ್ಕೂಲ್ಸ್ ಅಲ್ಲೆಲ್ಲ ಟಾಕ್ಸ್ ಕೊಡ್ತೀವಲ್ವಾ, ಅವ್ರಿಗೆ ಕಾನ್ಸ್ಟಿಪೇಷನ್ ಅದೆಲ್ಲ ಹೇಳಿದ್ರೇನೆ ಅವ್ರು ಕಣ್ಮುಚ್ಕೊಳ್ತಾರೆ, ಬಿಕಾಸ್ ಇಟ್ಸ್ ದೇ ವೆರಿ ಶೈ ಆಫ್ ಆಲ್ ದೀಸ್ ಥಿಂಗ್ಸ್. ಸೊ ಐ ಟೆಲ್ ದೆಮ್, ಓಕೆ, ಯು ಗೋ ಟು ದ ಮಾಲ್ or to your friend's house. Supposing you go to the bathroom, if that toilet is not flushed, will you go to that toilet? They'll say, chee, yucky, ನಾವು ಹೋಗಲ್ಲ, ಫ್ಲಶ್ ಮಾಡಿನೇ ನಾವು ಹೋಗ್ತೀವಿ ಅಂತ. ಅದೇ ತರ ನಮ್ಮ ದೇಹದಲ್ಲಿ ನಾವು ದಿನ ಫ್ಲಶ್ ಮಾಡಬೇಕು. ಫ್ಲಶ್ ಮಾಡಿಲ್ಲ ಅಂದ್ರೆ ಎಷ್ಟು ಸ್ಮೆಲ್ಲಿ, ಎಷ್ಟು ಯಕ್ಕಿ ಆಗಿರುತ್ತೆ. ದೆನ್ ದೇ ರಿಯಲೈಸ್, ಓ ಇಟ್ ಈಸ್ ಯಕ್ಕಿ ಟು ಹ್ಯಾವ್ ದಟ್ ಮೋಷನ್, ವಿ ಹ್ಯಾವ್ ಟು ಪಾಸ್ ಇಟ್ ಎವ್ರಿ ಡೇ ಅಂತ. Yes. So last 2 lines are very touching actually. It's true. So ಕಾನ್ಸ್ಟಿಪೇಷನ್ ಕುರಿತಾಗಿ ತುಂಬಾ ಮಾಹಿತಿಯನ್ನು ತಿಳಿಸಿಕೊಟ್ರಿ ಮ್ಯಾಮ್, ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.